ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಸ್ಟ್ ಟಾಕ್. ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ 2 ಜೇನು ಪೆಟ್ಟಿಗೆಗಳನ್ನು ಒಂದುಗೂಡಿಸಿದ್ವಿ. ಸೊ ಈ ವಿಡಿಯೋದಲ್ಲಿ ನಾವು ನೋಡೋಣ ಜೇನುಹುಳುಗಳು ಯಾವ ರೀತಿ ಪೆಟ್ಟಿಗೆಯಲ್ಲಿ ಹೊಂದಾಣಿಕೆ ಆಗಿದೆ ಅಂತ. ಈ ಪೆಟ್ಟಿಗೆಯನ್ನ ನಾನು 4 ದಿನ ಆದ್ಮೇಲೆ ಓಪನ್ ಮಾಡಿರೋದು. ಪೆಟ್ಟಿಗೆಯಲ್ಲಿ ರಾಣಿ ಇಲ್ದಾಗ ಹುಳುಗಳು ತುಂಬಾ ಅಗ್ರೆಸಿವ್ ಆಗಿರುತ್ತೆ ಮತ್ತೆ ಶಬ್ದ ತುಂಬಾ ಮಾಡ್ತಾ ಇರುತ್ತೆ. ಈಗ ನೀವು ಇಲ್ಲಿ ನೋಡ್ಬೋದು, ಇಲ್ಲಿರೋ ಹುಳಗಳು ಎಷ್ಟು ಕಾಮಾಗಿ ಅವುಗಳ ಕೆಲಸ ಮಾಡ್ಕೊತಾ ಇದೆ. ಸೊ ಅವು ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಅವಕ್ಕಿಲ್ಲ. ನೀವಿಲ್ಲಿ ನೋಡ್ಬೋದು, ಈ ಕೆಳಗಿರೋ ಬಾಕ್ಸ್ನ ಜೇನುಹುಳಗಳು ಯಾವ ರೀತಿ ಆ ಪೇಪರನ್ನು ಅಗಿಯೋ ಮುಖಾಂತರ ಆ ರಾಣಿಯ ಫೆರಮೋನ್ಸ್ ಅನ್ನ 2 ಬಾಕ್ಸ್ ಅಲ್ಲಿ ಸ್ಪ್ರೆಡ್ ಮಾಡಿದೆ ಅಂತ. ಸೊ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ, ಮೇಲಿರುವಂತಹ ಬಾಕ್ಸ್ನಲ್ಲಿ ಕೆಲಸಗಾರ್ತಿ ನೊಣಗಳು ಯಾವ ರೀತಿ ಒಂದು ಸೆಲ್ಲಲ್ಲಿ ಮೊಟ್ಟೆ ಇಟ್ಟಿದ್ವು ಅಂತ. ಈ ವಿಡಿಯೋದಲ್ಲಿ ನೋಡಿ ಯಾವ ರೀತಿ ಈ ಹುಳಗಳು ಎಲ್ಲ ಮೊಟ್ಟೆಗಳನ್ನು ಕ್ಲೀನ್ ಮಾಡಿಬಿಟ್ಟು ರಾಣಿಗೆ ಮೊಟ್ಟೆ ಇಡೋದಕ್ಕೆ ಅವಕಾಶವನ್ನು ಮಾಡಿವೆ ಅಂತ. ಸೊ ನೀವಿಲ್ಲಿ ನೋಡ್ಬೋದು, ನಾನು ಈ ಮೇಲಿರೋ ಪೆಟ್ಟಿಗೆಯನ್ನು ತೆಗೆದುಬಿಟ್ಟು ನಿಮ್ಗೆ ತೋರಿಸ್ತೇನೆ ಈ ಕೆಳಗಿನ ಬಾಕ್ಸ್ನ ಹುಳುಗಳು ಯಾವ ರೀತಿ ಪೇಪರನ್ನು ಅಗದಿದೆ ಅಂತ. ಮತ್ತೆ ಈ ಕೆಳಗೆ ಈ ಹುಳಗಳು ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ ಓಡಾಡ್ತಾ ಇದೆ. ಸೊ ನಾವು ಆದಷ್ಟು ಯಾವುದೇ ಪ್ರಿಂಟೆಡ್ ಪೇಪರನ್ನು ಯೂಸ್ ಮಾಡದೇ ಇರೋದು ತುಂಬ ಉತ್ತಮ. ಯಾಕಂದರೆ ಅದರಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಅದರಲ್ಲಿ ಲೆಡ್ ಇರುತ್ತೆ ಅಂತ. ಸೊ ನಾವು ಈ ರೀತಿ 2 ಪೆಟ್ಟಿಗೆಗಳನ್ನ ಒಂದುಗೂಡಿಸೋದ್ರಿಂದ ನಾವು ಈ ಪೆಟ್ಟಿಗೆಗಳನ್ನು ಪಾಲು ಮಾಡುವಾಗ ಸಹ ನಮಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ಅದರಿಂದ ಸೊ ನಾವು ಈ ರೀತಿ ಪೆಟ್ಟಿಗೆಗಳನ್ನು ಒಂದುಗೂಡಿಸ್ಬೇಕು. ಸೊ ನಾನೀಗ ಕೆಳಗಿರೋ ಪೆಟ್ಟಿಗೆಯನ್ನು ತೆಗೆದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಆ ಜೇನುಹುಳುಗಳು ಅಗ್ದಿರೋ ಪೇಪರ್ ಪುಡಿ ಎಲ್ಲ ಇಲ್ಲಿ ಕೆಳಗೆ ಬಿದ್ದಿದೆ. ಸೊ ಇದನ್ನೆಲ್ಲ ನಾವು ಒಂದು ಬ್ರಷ್ ಮುಖಾಂತರ ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ನಾವು ಕ್ಲೀನ್ ಮಾಡದೇ ಇದ್ರೂ ಸಹ ಆ ಜೇನುಹುಳುಗಳು ತಮ್ಮ ಪೆಟ್ಟಿಗೆಯನ್ನು ತುಂಬ ಸ್ವಚ್ಛವಾಗಿ ಇಟ್ಕೊಳುತ್ತೆ. ಸೊ ನಾನು 2 ಬಾಕ್ಸ್ಗಳನ್ನು ಒಂದುಗೂಡಿಸಿದ್ದು ಈ 2 ಪೆಟ್ಟಿಗೆಯಲ್ಲಿರೋ ಹುಳುಗಳಿಗೆ ಹೊಂದಾಣಿಕೆ ಆಗಿದೆ. ನಮಗೆ ಹೊಂದಾಣಿಕೆ ಆಗದೇ ಇರೋದು ಯಾವ ರೀತಿ ಗೊತ್ತಾಗುತ್ತೆ ಅಂದರೆ, ಈಗ ಕೆಳಗಿರೋ ಬಾಕ್ಸ್ನ ಹುಳುಗಳು ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಮೇಲಿರೋ ಬಾಕ್ಸ್ನ ಹುಳುಗಳು ಸ್ವಲ್ಪ ವೀಕ್ ಆಗಿರುತ್ತೆ. ಸೊ ಅವಾಗ ಈ ಕೆಳಗಿರೋ ಬಾಕ್ಸ್ನ ಹುಳುಗಳು ಏನು ಮಾಡುತ್ತೆ ಅಂದರೆ, ಆ ಮೇಲಿರೋ ಬಾಕ್ಸ್ನ ಹುಳುಗಳನ್ನು ಬಾಕ್ಸಿಂದ ಹೊರಗೆ ಕಳಿಸ್ಬಿಡುತ್ತೆ. ಸೊ ಆ ಹುಳುಗಳೇನಾಗುತ್ತೆ ಅಂದರೆ ಬಾಕ್ಸ್ನ ಹೊರಗಡೆ ಕೂತ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಮೊಟ್ಟೆ ಇಡುವಂಥ ಕೆಲಸಗಾರ್ತಿ ನೊಣಗಳು ಆ ಬಾಕ್ಸ್ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ, ಹೊರಗಡೆನೆ ಕೂತ್ಕೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನಾವು ಅವಾಗ ಏನು ಮಾಡಬೇಕಂದ್ರೆ, ಮತ್ತೆ ಈ ಪೇಪರನ್ನು ಹಾಕೋದ್ರ ಮುಖಾಂತರ ಅವು ಹುಳುಗಳನ್ನು ಮತ್ತೆ ಒಂದುಗೂಡಿಸಿದ್ರೆ ಮತ್ತೆ ಅವು ಹೊಂದ್ಕೊಳೋ ಚಾನ್ಸಸ್ಸು ಇರುತ್ತೆ. ಸೊ ನಾನು ಮೇಲಿರೋ ಬಾಕ್ಸ್ನ ಹುಟ್ಟಿಯನ್ನು ತೆಗಿತಾ ಇಲ್ಲ, ಯಾಕಂದರೆ ಅದು ನಾವು ಬಾಕ್ಸನ್ನು ಪಾಲ್ ಮಾಡುವಾಗ ಅದು ಉಪಯೋಗ ಆಗುತ್ತೆ. ಸೊ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋನ ನೀವು ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.